ನಜೀರ್ ಅಹಮದ್ ಅವರು ವಿಚಾರ ರಾಜುಗೌಡ್ರೆ ಹೆಬಿಚುಯಲ್ ಅಫೆಂಡರ್ ಅಂತ ಹೇಳಿ ಕರೆದಿದ್ದಾರೆ ಸಿಟಿ ರವಿ ನಜೀರ್ ಅಹಮದ್ ಅವರಿಗೆ. ಯಾಕಂದ್ರೆ ಇದು ಮೊದಲ ಬಾರಿಯಲ್ಲ ಪ್ರಧಾನಿಗಳ ವಿರುದ್ಧವಾಗಿ ಅವ್ರು ಮಾತನಾಡ್ತಿರೋದು. ಅಲಿಬಾಬಾ 40 ಚೋರ್ ಅಂತ ಕರೆದ್ಬಿಟ್ರು, ವೋಟ್ ಚೋರ್ ಅಂತ ಕರೆದ್ಬಿಟ್ರು, ಇದೀಗ ದೇಶದ್ರೋಹಿ ಅಂತಿದ್ದಾರೆ. ಇನ್ ಫೋಕಸ್ ಅಂದ್ರೆ ಫೋಕಸ್ ನಲ್ಲಿ ಇರೋ ಸಲುವಾಗಿ ನಜೀರ್ ಅಹಮದ್ ಅವರು ಪದೇ ಪದೇ ಮೋದಿ ಅವರನ್ನು ಬೈತಾರೆ, ಅವ್ರ ನಾಯಕರನ್ನ ಅಂದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಮೆಚ್ಚಿಸೋ ಸಲುವಾಗಿ ಅಂತ ಹೇಳಿ. ಈಗ ರಾಜಕೀಯ ಭಾಷಣಗಳು ಸಾಕಷ್ಟು ನಡೀತವೆ. ಎಲ್ಲ ರಾಜಕೀಯ ಪಕ್ಷಗಳು ಎಲೆಕ್ಷನ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇವರು ಆರೋಪ ಮಾಡ್ತಾರೆ, ಇವ್ರ ಮೇಲೆ ಅವ್ರು ಆರೋಪ ಮಾಡ್ತಾರೆ. ಇದು ಸಹಜ ಪ್ರಕ್ರಿಯೆ. ಜನನು ಅದನ್ನು ಕನ್ಸಿಡ್ರೇಷನ್ಗೆ ತಗೊಳ್ಳೋ ಮಟ್ಟಕ್ಕೆ ಯಾರೂ ಇಲ್ಲ ರಾಜಕೀಯ ಭಾಷಣಗಳಲ್ಲಿ. ಒಂದು ಸೆಷನ್ಗೆ ಬಂದಾಗ ಒಬ್ಬ MLA ಒಬ್ಬ MLC ಜನಗಳಿಂದ ಆಯ್ಕೆಯಾಗಿ ಬಂದಿರ್ತಾರೆ, ಯಾರೇ ಆಗಲಿ. ಒಂದು ಸದನದಲ್ಲಿ ನಿಂತಾಗ ಇಡೀ ದೇಶ ಮತ್ತು ರಾಜ್ಯದ ಗೌರವ ನಿಂತಿರುತ್ತೆ. ಈ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, ವಿಷಾದ ವ್ಯಕ್ತಪಡಿಸಿದ್ರು ಅಂತ. ಅದು ಅವರ ಕಾಂಗ್ರೆಸ್ನವರ ವ್ಯಕ್ತಿತ್ವನ ತೋರಿಸ್ತವೆ. ಯಾಕೆಂದರೆ ಈ ದೇಶನ ಕಟ್ಟುವಾಗ ಅವರು ನಾವು ಸಮರ್ಥವಾಗಿ ಕೆಲಸ ಮಾಡಿದ್ದು ಅನ್ನೋ ಒಂದು ಚಿಂತನೆ ಇಟ್ಕೊಂಡಿದ್ದರಿಂದ ಅವ್ರಿಗೂ ಆ ಭಾವನೆ ಬಂದಿರುತ್ತೆ. ಆದರೆ ವಿಷಾದ ವ್ಯಕ್ತಪಡಿಸೋದ್ರ ಜೊತೆಗೆ ಅವರು ಒಂದು ಕ್ಷಮೆ ಕೇಳಿದರೆ ಒಂದು ದೊಡ್ಡ ವ್ಯಕ್ತಿತ್ವ ಆಗ್ತಾಯಿತ್ತು. ಎರಡನೇದು, ದೇಶದ ಪ್ರಧಾನಿ ಅಂದರೆ ಯಾರು, ಬೇರೆ ಯಾರೂ ಅಲ್ಲ, ನಾವೇ ಆಯ್ಕೆ ಮಾಡಿ ದೇಶಕ್ಕೆ ಪ್ರಧಾನಿ ಮಾಡಿರುವಂಥವ್ರು. ಅವ್ರ ಬಗ್ಗೆ ಪದಗಳು ಬಳಸುವಾಗ ಒಂದು ಸೆಷನ್ನಲ್ಲಿ ನಿಂತು, ಈಗ ಈ MLC ಅಂದ್ರೇನು, ಒಂದು ಇಂಟೆಲೆಕ್ಚುಯಲ್ಸ್ ಬುದ್ಧಿಜೀವಿಗಳು ಅಂತೇಳಿ ಮೈಸೂರು ಜಯಚಾಮರಾಜೇಂದ್ರ ಒಡೆಯರು ಅವತ್ತಿನ ಕಾಲಕ್ಕೆ ಬ್ರಿಟಿಷ್ನವರ ಮಧ್ಯೆ ಸಂಪೂರ್ಣ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಇಂಟೆಲೆಕ್ಚುಯಲ್ಸು ಎಜುಕೇಷನ್ ಡಿಪಾರ್ಟ್ಮೆಂಟಿಂದ, ಗ್ರ್ಯಾಜುಯೇಷನ್ ಡಿಪಾರ್ಟ್ಮೆಂಟಿಂದ, ಕಲಾವಿದರ ಡಿಪಾರ್ಟ್ಮೆಂಟಿಂದ ಎಲ್ಲ ವರ್ಗಗಳನ್ನೂ ಸೇರಿಸಿ ಈ ದೇಶದ ಅಭಿವೃದ್ಧಿಗೆ, ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಚಿಂತಕರ ಒಂದು ಚಾವಡಿ ಆಗಲಿ ಅಂತೇಳಿ ಮೇಲ್ಮನೆಯನ್ನು ಸೃಷ್ಟಿ ಮಾಡಿಕೊಂಡು ನಾವು ಚರ್ಚೆಗಳು ಒಳಪಡಿಸ್ತಾ ಇದ್ದೀವಿ. ಬೇರೆ ರಾಜ್ಯಗಳಲ್ಲಿ ಇಲ್ಲ. ಆದರೆ ಅಲ್ಲಿ MLC ಆಗಿ ಬಂದಂಥ ವ್ಯಕ್ತಿ ನಿಮ್ಮ ವ್ಯಕ್ತಿತ್ವನ ಮೆರುಗುಗೊಳಿಸೋ ರೀತಿ ಮಾತಾಡಬೇಕೇ ವಿನಃ CT ರವಿ ಅವ್ರು ಮಾತಾಡಿದ್ರು ಅಷ್ಟೇ, ನಜೀರ್ ಅಹಮದ್ ಮಾತಾಡಿದ್ರು ಅಷ್ಟೇ, ಯಾರು ಮಾತಾಡಿದ್ರು ಅಷ್ಟೇ. MLC ಆಗಿ ಬಂದಂಥ ವ್ಯಕ್ತಿಗಳ ಬದಲಾವಣೆ GB ಎಲೆಕ್ಷನ್ ಅನೌನ್ಸ್ ಆದ್ಮೇಲೆ ಆಗ್ತಿದೆಯಾ? ಅಲ್ಲಲ್ಲ ನೋಡಿ, ಅಲ್ಲಲ್ಲ ರವಿ ಅವ್ರದ್ದು ತಪ್ಪು ಅಂತ ಹೇಳ್ತಿದ್ದೀರಲ್ಲ. ಕೇಳಿ, ಅಲ್ಲಲ್ಲ ನಾನು ಹೇಳ್ತೀನಿ, ಮೈತ್ರಿ ವಿಚಾರ ಬಿಟ್ಬಿಡಿ. ಆದ್ರೆ ಒಂದು ಸೆಷನ್ಗೆ ಬಂದಾಗ ಹೇಳಿ, ನಾವು ರಾಜಕೀಯ ಮೈತ್ರಿ ಸಾವಿರ ಮಾಡ್ಕೊಳ್ಳೋಣ, ಆದ್ರೆ ವ್ಯಕ್ತಿತ್ವ ಅಂತ ಬಂದಾಗ, ಭಾಷೆ ಪ್ರಯೋಗ ಅಂತ ಬಂದಾಗ ಯಾರೇ ಮಾತಾಡೋದು ತಪ್ಪೆ. ಈಗ ದೇಶದ್ರೋಹದ ವಿಚಾರ ಅಂತ ಬಂದಾಗ ಅವರು ದೊಡ್ಡ ಮಟ್ಟದ ಲೀಡ್ರು ಅನ್ಸ್ಕೊಳ್ಳಿ, ಯಾಕೆ ಜೈಲಿಗೆ ಕಳಿಸ್ಬಾರ್ದಾ? ಇವಾಗ ಸದನದಲ್ಲಿ ನಿಂತು ಪಾಕಿಸ್ತಾನ್ ಜಿಂದಾಬಾದ್ ಅಂದ್ರು, ಅವ್ರ ವಿರುದ್ಧ ಕೇಸ್ ಫೈಲ್ ಮಾಡಿ ಅಂತ ಕೇಳ್ದೋ ನಾವು. ಅದ್ರಲ್ಲಿ ತಪ್ಪೇನಿಲ್ವಲ್ಲ, ಯಾರೇ ಮಾಡಲಿ. ಈಗ ನಮ್ಮ ಪಕ್ಷದಲ್ಲೇ ಯಾರೋ ಒಬ್ರು ಮಾಡಿದ್ರು ಅಂದರೆ ಆಚೆ ಬಿಟ್ಬಿಡಕ್ಕಾಗತ್ತಾ? ಕಾನೂನನ್ನ ಗೌರವಿಸುವಂಥ ಒಂದು ವ್ಯಕ್ತಿತ್ವನ ಬೆಳೆಸ್ಕೋಬೇಕು ನಾವು. ಸಂವಿಧಾನ ಪ್ರತಿಯೊಬ್ಬರಿಗೂ ಒಂದೇ. ಇಲ್ಲಿ ಈ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ. ಅದೇ BJPಯಲ್ಲೂ ಮುಖ್ತಾರ್ ಅಬ್ಬಾಸ್ ನಖ್ವಿ ಅನ್ನೋ ಒಬ್ಬ ರಾಷ್ಟ್ರೀಯ ಉಪಾಧ್ಯಕ್ಷರು ಮಾಡ್ಕೊಂಡ್ರು. ಇಲ್ಲಿ ಎಲ್ಲರೂ ಒಂದೇ. ಆದರೆ ದೇಶದ ಸಾರ್ವಭೌಮತೆ ವಿಚಾರ ಬಂದಂಥ ಸಂದರ್ಭದಲ್ಲಿ ದೇಶದ ಸಾರ್ವಭೌಮತೆಯನ್ನು ಕಾಪಾಡಬೇಕಾದ್ದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಆಗ್ತದೆ. ನಾವು ಅದನ್ನು ಬಿಟ್ಬಿಟ್ಟು ನಮ್ಮ ಪಕ್ಷದವನೇನೋ ಮಾತಾಡ್ದ ಸಮರ್ಥಿಸ್ಕೊಳ್ಳೋದಲ್ಲ. ನಮ್ಮ ಪಕ್ಷದಿಂದ ತಪ್ಪಾದಾಗ ನಾವು ಒಪ್ಕೊಂಡಿದೀವಲ್ಲ, ಸರಿ, ಯಾರದೇ ಪಕ್ಷದಿಂದ ತಪ್ಪಾಗ್ಲಿ ಅದನ್ನ ಸಮರ್ಥಿಸ್ಕೊಳ್ಳೋದ್ರಲ್ಲಿ ಅರ್ಥ ಏನಿದೆ? ಯಾರೇ ತಪ್ಪು ಮಾಡೋದು ತಪ್ಪೇ. ಇವಾಗ ನಾಳೆ ನಾನೇ ಈ ನಿಮ್ಮ ಡಿಬೇಟಲ್ಲಿ ಕೂತು ಏನೋ ಮಾತಾಡ್ದೆ ಅಂದ್ರೆ ಅದನ್ನ ಸಹಿಸ್ಕೊಳ್ಳಿಕ್ಕೆ ಯಾರನ್ನು ತಯಾರಿರ್ತಾರ? ಈ ರಾಜ್ಯದ ಜನತೆ ಬಗ್ಗೆ ಜನರ ತೆರಿಗೆ ದುಡ್ಡಿನಲ್ಲಿ ನಡೀತಾ ಇರುತ್ತೆ. ಇದೇ ಪ್ಯಾನಲ್ ಅಲ್ಲಿ ಕೂತು ಮಾತಾಡಿದೆ. ಬಿಗಿನಿಂಗ್ ಸೆಷನ್ ಟೈಮಲ್ಲಿ ಕಾಂಗ್ರೆಸ್ ಸರ್ಕಾರದವರು ಅವರೇ ಸೆಷನ್ ಕರೆದು ತದನಂತರ ಅವರೇ ಬಂದು ಬೀದಿಗೆ ನಿಂತು ಹೋರಾಟ ಮಾಡ್ತಾರೆ. ಅಂದ್ರೆ ಯಾವ ನೈತಿಕತೆ ಇದೆ ಅವರಿಗೆ ಈ ರಾಜ್ಯನ ಆಳ್ಲಿಕ್ಕೆ ಅಂತ ಕೇಳಿದೆ. ಹಂಗಂದ ಮಾತ್ರಕ್ಕೆ ನಾವು ಕಾಂಗ್ರೆಸ್ ಸರ್ಕಾರ ವಿರೋಧಿಸ್ತಾ ಇದೀವಿ ಅಂತಲ್ಲ, ಆದ್ರೆ ಮುಖ್ಯಮಂತ್ರಿಗಳ ಅವತ್ತಿನ ನಡೆನ ವಿರೋಧಿಸಿದ್ದೀನಿ. ಕೇಳಕ್ ಹಕ್ಕಿದೆ. ನೀವೊಂದು ಪ್ಯಾನೆಲ್ಗೂ ಮುಂಚೆ ಮೋದಿ ಅವರು ಪ್ರಶ್ನಾತೀತ ನಾಯಕರ ಅಂತ ನೀವು ಒಂದು ಟ್ಯಾಗ್ ಲೈನ್ ಕೊಟ್ಟು ನಮ್ಮನ್ನ ಕರೆದಿದ್ದೀರಿ. ಯಾರು ಪ್ರಶ್ನಾತೀತ ನಾಯಕರಲ್ಲ. ಅದೇ ಮುಖ್ಯಮಂತ್ರಿಯವ್ರನ್ನು ಕೇಳಿದೀವಿ, ಇದೇ ಪ್ರಧಾನ ಮಂತ್ರಿಯವ್ರನ್ನು ಕೇಳ್ತೀವಿ. ಈ ದೇಶದ ಸಾರ್ವಭೌಮತೆ ವಿಚಾರದಲ್ಲಿ ನೀವು ಜನಗಳ ತೆರಿಗೆ ಹಣನ ನೀವು ಹೆಂಗ್ ಬೇಕಂಗೆ ನಿಮ್ ಇಷ್ಟ ಬಂದಂಗೆ ಪೋಲ್ ಮಾಡಿದಾಗ ಪ್ರಶ್ನೆ ಕೇಳೋ ಹಕ್ಕು ನಮಗಿದೆ. ನೆಕ್ಸ್ಟ್ ಪ್ರಶ್ನೆಗೆ ಲೀಡ್ ಕೊಟ್ರಿ. ಸಾರ್ವಜನಿಕರ ದುಡ್ಡು ಪೋಲು ಅಂದಾಗ ಸಮಯುಲ್ಲಾ ಸರ್, PM ಕೇರ್ ಫಂಡ್ ಇಂದ ಹಿಡಿದು ಬಿಟ್ಟು ಇಂಡಿಯಾ ಚೈನಾ ಫೇಸ್ ಆಫ್ ಇಂದ ಹಿಡಿದು ಬಿಟ್ಟು ಈಗ ಇತ್ತೀಚೆಗಾದ ಆಪರೇಷನ್ ಸಿಂಧೂರು ಅನೇಕ ಅನುಮಾನಗಳು ವಿರೋಧ ಪಕ್ಷಕ್ಕೆ ಬಂದಾಗ ಅದನ್ನ ಪ್ರಶ್ನೆ ಕೇಳೋದೇ ಅಪರಾಧ ಅನ್ನೋ ರೀತಿಯಲ್ಲಿ ಆಡಳಿತಾರೂಢ ಪಕ್ಷ ಬಿಹೇವ್ ಮಾಡಿದಾಗ ನಾನು ಕೇಂದ್ರದ ಮಟ್ಟದಲ್ಲಿ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಎಂದು ಮಾತ್ರಕ್ಕೆ ಕಾಂಗ್ರೆಸ್ ಸರ್ಕಾರದವರು ಕೇಂದ್ರ ಸರ್ಕಾರದ ಬಗ್ಗೆ ಮಾತನಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಬಿಜೆಪಿಗರು ವರ್ತನೆ ಮಾಡೋದು ಸರಿನಾ ಅಂತ. ಒಂದು ಈ ಘಟನೆಯಲ್ಲಿ ಮುಖ್ಯವಾಗಿ ಆ ಪರ್ಟಿಕ್ಯುಲರ್ ಶಬ್ದ ಮತ್ತು ಪ್ರೊಸೀಡಿಂಗ್ಸ್ ಅನ್ನ ಸಭಾಪತಿಗಳು ಕಡತದಿಂದ ಎಕ್ಸ್ಪಂಜ್ ಮಾಡಿದ್ದಾರೆ. ಎಕ್ಸ್ಪಂಜ್ ಮಾಡಿದ ಮೇಲೆ ಅದು ಸಾರ್ವಜನಿಕವಾಗಿ ಮತ್ತೆ ಅಲ್ಲಿಯ ಉದಾಹರಣೆಗಳನ್ನ ಕೋಟ್ ಮಾಡಿ ಡಿಸ್ಕಷನ್ ಮಾಡಿದ್ರೆ ಕಂಟೆಂಪ್ಟ್ ಆಫ್ ದಿ ಹೌಸ್ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಓಕೆ, ಅದು
ಕಂಟೆಂಪ್ಟ್ ಆಫ್ ದಿ ಹೌಸ್ ಹಾಗೆ ಆಗುತ್ತೆ. ಅವ್ರು ಗಂಭೀರವಾಗಿ ಪರಿಗಣಿಸಿದ್ರೆ ಅವರು ಅದನ್ನ ನೋಟಿಸ್ ಕೊಟ್ಟು ನಾವು ಇನ್ ಜನರಲ್ ಮಾತನಾಡ್ತಿದೀವಿ ಸರ್. ನಾನು ಕೇವಲ ನಜೀರ್ ಅಹಮದ್ ಅವರ ವಿಚಾರ ಮಾತ್ರ ಅಲ್ಲ, ಇನ್ ಜನರಲ್ ಮೋದಿ ಅವರ ವಿರುದ್ಧ ಮಾತನಾಡೋದಿಲ್ವಾ? ಸ್ಪೆಸಿಫಿಕ್ ಆಗಿ ಇಲ್ಲಿ ಬೇಕಂತಲೇ ನಿಮ್ ಬಾಯಲ್ಲಿ ಬರಲಿ ಅಂತ ನಾನು ಅದನ್ನ ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಂದು ಎರಡನೇದು ಎಕ್ಸ್ಪಂಜ್ ಅನ್ನ ಮಾಡಿದ್ದಾರೆ. ಎಕ್ಸ್ಪಂಜ್ ಅನ್ನ ಯಾಕೆ ಮಾಡಿದ್ದಾರೆ? ಅದು ಎಕ್ಸ್ಪಂಜ್ ಮಾಡ್ತಿರೋದು ಇದೊಂದೇ ಅಲ್ಲ, ಬೇಕಾದಷ್ಟು ಬಿಜೆಪಿ ನಾಯಕರ ವರ್ಡ್ಸ್ಗಳನ್ನು ಕೂಡ ಎಕ್ಸ್ಪಂಜ್ ಮಾಡಿದ್ದಾರೆ. ಒಂದು ಪದ ಇಂಡಿಸೆಂಟ್, ಅಥವಾ ಅದು ಅನ್ಡಿಗ್ನಿಫೈಡ್, ಅಥವಾ ಅದು ಡೆಫಾಮೇಟ್ರಿ. ಇದು ರೀಸನ್ಸ್ ಸದನದ ನಿಯಮಗಳಲ್ಲಿ ಉಲ್ಲೇಖ ಆಗಿರುವಂತಹ ಎಕ್ಸ್ಪ್ಲನೇಷನ್. ಅಂದ್ರೆ ಆತ ಮಾಡಿರುವ ಶಬ್ದ ಗೌರವಕ್ಕೆ ತಕ್ಕದಾದಂತಹ ರೀತಿ ಅಲ್ಲ, ಅದು ಘನತೆಗೆ ತಕ್ಕದಲ್ಲ, ಅದು ಮಾನನಷ್ಟ ಮೊಕದ್ದಮೆಗೆ ಅದು ಅರ್ಹ ಇರುವಂತಹ ಶಬ್ದ ಅಂತ ಅದು ಎಕ್ಸ್ಪ್ಲನೇಷನ್ ಇದೆ. ಅದಕ್ಕೋಸ್ಕರ ಎಕ್ಸ್ಪಂಜ್ ಮಾಡಿದ್ದಾರೆ. ಹಾಗಾದ್ರೆ ಆ ಮೆಂಬರ್ಸ್ ಮೇಲೆ ಆಕ್ಷನ್ ಯಾಕಿಲ್ಲ? ವೆನ್ ಹಿ ಹ್ಯಾಸ್ ಕಮಿಟೆಡ್ ಅಂಡರ್ ದೀಸ್ ರೂಲ್ಸ್, ವೈ ಯು ಆರ್ ನಾಟ್ ಟೇಕಿಂಗ್ ಆಕ್ಷನ್ ಅಗೇನ್ಸ್ಟ್ ದೋಸ್ ಮೆಂಬರ್ಸ್? ಕರೆಕ್ಟ್. ಹೌಸಲ್ಲ ಪ್ರಶ್ನೆ ಬರುತ್ತವೆ. ಅದು ನಜೀರ್ ಅಹಮದ್ ಇರ್ಬೋದು, ಸಿ ಟಿ ರವಿ. ನಾನು ನಜೀರ್ ಅಹಮದ್ ಒಬ್ಬರದೇ ಹೇಳ್ತಿಲ್ಲ, ಈವನ್ ಸಿ ಟಿ ರವಿ ಹೆಬಿಚುವಲ್ ಅಫೆಂಡರ್ ನಜೀರ್ ಅಹಮದ್ ಹೇಳಿದ್ರಲ್ಲ, ಸಿ ಟಿ ರವಿ ಇಸ್ ಆಲ್ಸೋ ಹೆಬಿಚುವಲ್ ಅಫೆಂಡರ್ ಅಸೆಂಬ್ಲಿನಲ್ಲಿ, ಇದರಲ್ಲಿ ಕೌನ್ಸಿಲಲ್ಲಿ. ಹೀಗಾಗಿ ಒಟ್ಟು ನಾವಿಲ್ಲಿ ಚರ್ಚೆ ಮಾಡಬೇಕಾಗಿರೋದು ನಮ್ಮ ಸಂಸದೀಯ ಮೌಲ್ಯಗಳನ್ನ ನಮ್ಮ ಜನಪ್ರತಿನಿಧಿಗಳು ಹೇಗೆ ಕುಸಿತಾ ಇದ್ದಾರೆ, ಹೇಗೆ ಮಾನ ಮರ್ಯಾದೆ ಬಿಟ್ಟು ಸದನದಲ್ಲಿ ವರ್ತಿಸ್ತಾ ಇದ್ದಾರೆ. ಇದಕ್ಕೆ ಸ್ಟ್ರಿಕ್ಟ್ ಲಾ ಅಂದ್ರೆ ಸಭಾಧ್ಯಕ್ಷ ಆದವನು ಅಥವಾ ಸಭಾಪತಿ ಆದವರು ಇದಕ್ಕೆ ಸ್ಟ್ರಿಕ್ಟ್ ಆದಂತ ಯಾವ ಪಾರ್ಟಿನಾರ ಇರಲಿ, ನಾನು ನಿನಗೆ ಸಸ್ಪೆಂಡ್ ಮಾಡ್ತಿದ್ದೀನಿ, ಯಾರು ಆಗಿರ್ಲಿ, ನಾನು ನಿನ್ನಿಂದ ಈ ಸದನದಿಂದ ಈ ಶಬ್ದ ಬಳಸಿದ್ದಕ್ಕೆ ನಾನು ಹೊರಗಟ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳು ಸುಮ್ನೆ ಉದಾಹರಣೆಗಳಿದಾವೆ. ಪೊಲಿಟಿಕಲ್ ಸುಮ್ನೆ ಕಳ್ಸಿಲ್ಲ. ಒಬ್ಬೊಬ್ರು ಬಂದಾಗ ಒಂದೊಂದು ಸ್ಟ್ಯಾಂಡ್ ಚೇಂಜ್ ಆಗುತ್ತೆ. ಅವರಿಗೆ ಸರಿ ಅನ್ಸುತ್ತೆ, ಇವರಿಗೆ ತಪ್ಪು ಅನ್ಸುತ್ತೆ. ಅದೇ ಆಗಿತ್ತು. ಈಗ ವಿರೋಧ ಪಕ್ಷದವರಿಗೆ ಆಡಳಿತ ಪಕ್ಷ, ಅದರಲ್ಲೂ ಒಬ್ಬ ಪ್ರಧಾನಿ ದೇಶ ನಡೆಸುವವರು, ಅವ್ರ ಮೇಲೆ ಕೋಟ್ಯಾಂತರ ಜನರ ನಂಬಿಕೆ ಇರುತ್ತೆ, ಅವರ ನಡೆ ಬಗ್ಗೆ ಅನುಮಾನ ಬಂದಾಗ ಪ್ರಶ್ನೆ ಕೇಳೋದು ತಪ್ಪ ಅಂತ ಹೇಳಿ. ಪ್ರಶ್ನೆ ಕೇಳೋದು ತಪ್ಪಲ್ಲ, ಕೇಳಬೇಕಾದ್ರೆ ಬಳಸೋ ಶಬ್ದಗಳು ಸರಿ ಇರ್ಬೇಕು. ಪ್ರಶ್ನಾತೀತ ನಾಯಕರಲ್ಲ. ಪ್ರಶ್ನೆಯನ್ನ ಕೇಳಬೇಕಾದ್ರೆ ಬಳಸುವಂತಹ ಶಬ್ದಗಳು ಘನತೆಯಿಂದ ಇರಬೇಕು. ಪ್ರಶ್ನೆಗಳನ್ನ ಕೇಳಲಿ. ಅದು ಪ್ರಧಾನಿಯವರಿಗೆ, ಪ್ರಧಾನಿಗಾರು ಕೇಳ್ಕೊಳ್ಳಿ, ಪ್ರಧಾನಿಯವ್ರ ಬಗ್ಗೆನಾದ್ರು ಚರ್ಚೆ ಮಾಡ್ಕೊಳ್ಳಿ. ಮತ್ತೆ ಸದನದಲ್ಲಿ ಇರೋ ನಾಯಕರ ಬಗ್ಗೆ ಚರ್ಚೆ ಮಾಡಾಗಿಲ್ಲ. ಸದನದ ನಿಯಮಾವಳಿಗಳ ಪ್ರಕಾರ ಯಾರು ಸದನದ ಮೆಂಬರ್ ಅಲ್ವೋ ಅವ್ರ ಬಗ್ಗೆ ಅಲ್ಲಿ ಚರ್ಚೆ ಮಾಡಕ್ ಬರೋದಿಲ್ಲ. ಅಥವಾ ಚರ್ಚೆ ಮಾಡ್ಬೇಕಾದ್ರೆ ಪ್ರಿಯರ್ ನೋಟಿಸ್ ಕೊಟ್ಟಿರ್ಬೇಕು. ದಿಸ್ ಇಸ್ ಆಲ್ಸೋ ಸದನದ ರೂಲ್ಸ್ ಇದು, ಆಯ್ತಾ? ಇಲ್ಲಿ ನಾವು ಜನರಲ್ ಆಗಿ ಚರ್ಚೆ ಮಾಡುವಂತದ್ದು ಸಿ ಟಿ ರವಿ ಆಗಿರ್ಬೋದು. ಚರ್ಚೆ ಪ್ರಾರಂಭ ಮಾಡಿದ್ದೆ ಬಿಜೆಪಿಗರು ಅನ್ನೋ ಆರೋಪ ಇದೆ ಸರ್. ಅಂದ್ರೆ ಪ್ರಧಾನಿ ಅಂದ್ರೆ ಅವ್ರು ಅನ್ಮ್ಯಾಚಬಲ್ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡ್ತಾ ಇದ್ರು, ಹಾಗಾಗಿ ನಾವು ಪ್ರವೋಕ್ ಆಗಿ ಉತ್ತರ ಕೊಟ್ವಿ ಅಂತ ಹೇಳಿ. ಆಗೋಂಗಿದ್ರೆ ಸದನದಲ್ಲಿ ಇಲ್ಲದವ್ರ ಬಗ್ಗೆ ಮಾತನಾಡಂಗಿಲ್ಲ ಅನ್ನೋದಾದ್ರೆ ಬಿಜೆಪಿ ಅವ್ರಿಗೂ ಅಪ್ಲೈ ಆಗ್ಬೇಕಿದು. ಹೌದು. ಈಗ ಏನದು ಪಾಕಿಸ್ತಾನದ ನಾಲ್ಗೆ ಅಂತಂದ್ರೆ ಏನ್ ಪಾಕಿಸ್ತಾನದ ನಾಲ್ಗೆ? ಏನ್ ಪಾಕಿಸ್ತಾನದ ನಾಲ್ಗೆ? ಅದ್ ಕೇಳ್ಬೇಕು ಬಿಜೆಪಿಗೆ. ಹೌದು, ಪಾಕಿಸ್ತಾನ ನಾಲ್ಗೆ ಅಂದ್ರೆ ಏನು? ಅಷ್ಟಕ್ಕೆ ಸಿದ್ದರಾಮುಲ್ಲಾ ಖಾನ್ ಅಂತಾರೆ. ಒಬ್ಬ ಚೀಫ್ ಮಿನಿಸ್ಟರ್ ಇರ್ಬೋದಾ? ಸಿದ್ದರಾಮುಲ್ಲಾ ಖಾನ್ ಅಂತ. ಇನ್ನೊಬ್ರು ಯಾರು ದಿನೇಶ್ ಗುಂಡೂರಾವ್ ಶ್ರೀಮತಿ ಬಗ್ಗೆ ಪಾಕಿಸ್ತಾನನ ಮನೇಲೆ ಇಟ್ಕೊಂಡಿದ್ದಾರೆ ಅಂತ ಅಂತಾರೆ. ಕೇಳ್ಬೋದಾ ಈ ತರ? ನಾನು ಪಾಷಾ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಸಿ ಟಿ ರವಿ ಅವರ ಮಾತು ಕೇವಲ ಸೆಷನ್ ನ ಒಳಗ್ ಮಾತ್ರ ಅಲ್ಲ, ಹೊರಗೆ ಬಂದು ಕೂಡ ರಿಯಾಕ್ಟ್ ಮಾಡಿದ್ರು. ಅವ್ರ ರಿಯಾಕ್ಷನ್ ಅನ್ನು ಒಮ್ಮೆ ಸ್ಕ್ರೀನ್ ಮೇಲೆ ತನ್ನಿ, ಅದಾದ್ಮೇಲೆ ಪಾಷಾ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಒಂದು ಗಾದೆ ಮಾತಿದೆ, ನಾಯಿ ಬೊಗಳಿದ್ರೆ ಭೂಲೋಕ ಹಾಳಾಗಲ್ಲ ಅಂತ ಹೇಳಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ದೇಶದ ಜನ ತನ್ನ ಹೃದಯದಲ್ಲಿ ಇಟ್ಟಿದ್ದಾರೆ. ಕೆಲವು ದ್ರೋಹಿಗಳಿಗೆ ಅವ್ರ ಬಗ್ಗೆ ಸಹನೆ ಇಲ್ಲ. ಆ ಸಹನೆ ಇಲ್ಲದೆ ಇರೋ ದ್ರೋಹಿಗಳು ಅವ್ರ ಥರನೇ ಭಾವಿಸಿ ಮಾತಾಡ್ತಾರೆ. ದೇಶಕ್ಕೆ ಗೊತ್ತು, ಜಗತ್ತಿಗೆ ಗೊತ್ತು ಮೋದಿಜಿ ಏನು ಅಂಥೇಳಿ ಪ್ರಧಾನಮಂತ್ರಿ ಆಗಿದ್ದಾರೆ. ಈಗ ಸಭೆ ಸೇರ್ತಾ ಇದ್ದೀವಿ, ಚರ್ಚೆ ನಡೆಸ್ತೀವಿ, ಗಂಭೀರವಾಗಿ ತಗೊಳ್ತೀವಿ. ಇಡೀ ಸದನ ಗಂಭೀರವಾಗಿ ತಗೊಳ್ಬೇಕು. ಯಾಕೆಂದರೆ ಕೆಲವು ಹೆಬಿಚುವಲ್ ಅಫೆಂಡರ್ಸ್ ಇದ್ದಾರೆ, ಪದೇ ಪದೇ ತಪ್ಪು ಮಾಡುವಂಥ ಜನ ಇದ್ದಾರೆ. ಅವರಿಗೆ ಕ್ರಮ ತಗೊಳ್ಳದೇ ಇದ್ದರೆ ಮೇಲ್ಮನೆಯ ಗೌರವ ಉಳಿಯಕ್ಕೆ ಸಾಧ್ಯ ಇಲ್ಲ. ಮೇಲ್ಮನೆಯ ಗೌರವ ಉಳಿಯಕ್ಕೆ ಏನು ಬೇಕು ಅದನ್ನು ನಾವು ಮಾಡ್ತೀವಿ. ಒಂದು ಗಾದೆ ಮಾತಿದೆ. ಪಾಷಾ ಅವರೇ, ನಿಮ್ಮನ್ನ ಇವತ್ತು ಕರೆಸಿರೋದು ಪೊಲಿಟಿಕಲ್ ಡಿಬೇಟ್ ಆದ್ರೂ ಕೂಡ ನಿಮ್ಮನ್ನು ಕರೆಸಿರೋ ಉದ್ದೇಶ ಎಲ್ಲೋ ಒಂದ್ ಕಡೆ ಬಿಜೆಪಿ ಮೇಲಿರೋ ಗುರುತರ ಆರೋಪ ಅಂದ್ರೆ, ಯಾರೆಲ್ಲರೂ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅಥವಾ ಬಿಜೆಪಿ ಐಡಿಯಾಲಜಿ ವಿರುದ್ಧ ಮಾತನಾಡ್ತಾರೆ, ಅದರಲ್ಲೂ ಅವ್ರು ಅಪ್ಪಿತಪ್ಪಿ ಮುಸಲ್ಮಾನರಾಗ್ಬಿಟ್ರೆ ಅವ್ರಿಗೆ ಕಟ್ಟೋ ಹಣೆಪಟ್ಟಿ ನೇರವಾಗಿ ಪಾಕಿಸ್ತಾನಿಗಳು.
ಪಾಕಿಸ್ತಾನ ಮನಸ್ಥಿತಿಯವರು. ಅನ್ಫಾರ್ಚುನೇಟ್ಲಿ ಇದೇ ಡಿಬೇಟ್ನಲ್ಲೂ ಕೂಡ ಅಂಥದ್ದೊಂದು ಪ್ರಯತ್ನ ನಡೆದಿತ್ತು. ಇದು ಯಾಕೆ ಅಂದರೆ ಮುಸಲ್ಮಾನರೆಲ್ಲರೂ ಕೂಡ ಪಾಕಿಸ್ತಾನ ಪ್ರೇಮಿಗಳು, ಮುಸಲ್ಮಾನರೆಲ್ಲರೂ ಕೂಡ ಮೋದಿ ದ್ವೇಷಿಗಳು ಅನ್ನೋ ರೀತಿಯ ಒಂದು ಡೆಲಿಬರೇಟ್ ವಿಚಾರವನ್ನು ಸ್ಪ್ರೆಡ್ ಮಾಡೋ ಪ್ರಯತ್ನ ಆಗ್ತಿದೆಯಾ? ನಿಮ್ಮ ಅಬ್ಸರ್ವೇಷನ್ ಏನು? ಮೇಡಮ್, ಫಸ್ಟು ನಾನೊಂದು ಮಾತು ಹೇಳ್ತೀನಿ. ನಮ್ಮ ನರೇಂದ್ರ ಮೋದಿ ಸಾಹೇಬರು ನಮ್ಮ ಪ್ರಧಾನಿ ಅಂದರೆ ಪ್ರೈಮ್ ಮಿನಿಸ್ಟರ್, ನಮಗೆ ಎಲ್ರಿಗೆ, ಬಿ ಜೆ ಪಿಗೆ ಎಲ್ಲ ಎಲ್ರಿಗೆ, ಅದು ನಸೀರ್ ಅಹಮದ್ ಸಾಹೇಬರು ಮಾತು ಹೇಳಿದಾರ, ಅದನ್ನು ನಾನು ಖಂಡಿಸ್ತೀನಿ. ಅದು ಬೇರೆ ಏನೆಂದರೆ ನೋಡಿ, ಅದೇ ಜಾಗನಲ್ಲಿ ನಸೀರ್ ಅಹಮದ್ ಸಾಹೇಬ್ ಜಾಗನಲ್ಲಿ ಇವರು ನಾಗರಾಜ್ ಯಾವುದೋ ಇದ್ದರೆ, ರಮೇಶ್ ಬಾಬು ಅವರು ಹೇಳಿದರೆ ಈ ಮಾತು ಹೇಳ್ತಾ ಇದ್ರ ಸಿ ಟಿ ರವಿ ಏನು ಹೇಳ್ತಾಯಿದ್ರು? ಪಾಕಿಸ್ತಾನ ಪದ ಎತ್ತಾ ಇದ್ರ? ಇಲ್ಲ. ನಸೀರ್ ಅಹಮದ್ ಮುಸಲ್ಮಾನ್ ಅಂತ, ಒಬ್ಬ ಮುಸ್ಲಿಂ ಅಂತ ಅಷ್ಟು ದೊಡ್ಡ ಮಾತು ಹೇಳಿದ್ದಾರೆ. ಮುಸಲ್ಮಾನರಿಗೆ ನೋಡಿ ಮೇಡಮ್, ಪಾಕಿಸ್ತಾನ ಅಂದರೆ ನಮ್ಮ ಇವ್ರು ಹೇಳಿದ್ರಲ್ಲ, ನಮಗೆ ಒಂಥರ ಅಸಹ್ಯ. ನಮ್ಮನ್ನು ಏನು ದೊಡ್ಡ ಪದ ಬೈದ್ಬಿಟ್ರೆ ನಾವು ಸುಮ್ಮನೆ ಇರ್ತೀವಿ. ಇನ್ನು ಪಾಕಿಸ್ತಾನಿ ಅಂದರೆ ಹೇಳಿದ್ರೆ ನಮಗೆ ಸಾಹಸಕ್ಕಾಗಲ್ಲ. ಅದು ಈಗ ಒಂದು ನೋಡಿ, ಒಂದು ಇದು ನಡೀತಾ ಇದೆ ಕರ್ನಾಟಕದಲ್ಲಿ. ಯಾರನ್ನು ಏನನ್ನು ಮಾಡಿದ್ರೆ